ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಕೆಸೆಟ್ 2023-24ಕ್ಕೆ ಸಂಬಂಧಪಟ್ಟಂತೆ ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ತುಂಬ ಜನ ಅಭ್ಯರ್ಥಿಗಳು ಕಮೆಂಟ್ ಮಾಡಿದ್ದಾರೆ. ಸೊ ಅದನ್ನು ನಾನು ಇಲ್ಲಿ ನಿಮಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೇನೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಇದು ತಮಗೆಲ್ಲರಿಗೂ ಗೊತ್ತಿದೆ, ಏನಪ್ಪ ಅಂತಂದರೆ ಜನರಲ್ ಕ್ಯಾಟಗರಿಯವರು 40% ಅಂದರೆ 120 ಅಂಕಗಳನ್ನು ಮಾಡಬೇಕು. ಉಳಿದವರು ಏನಪ್ಪಪ್ಪ ಅಂತಂದರೆ 35% ಅಂದರೆ ಹತ್ತತ್ರ 115 ಅಂಕಗಳನ್ನು ಮಾಡಬೇಕು ಅನ್ನೋಂಥದ್ದು ಇದೆ. ಆ್ಯಕ್ಚುಲಿ 105 ಅಂಕಗಳು, ಓಕೆ, ಅಂದರೆ ಮಿನಿಮಮ್ ಅಷ್ಟಾಗಿರಲೇಬೇಕು. ಅದಾದ ನಂತರ ಅಂದರೆ ಔಟ್ ಆಫ್ 300 ಇದು, ಓಕೆ, ಇದು ತಮಗೆ ಗೊತ್ತಿದೆ. ಅದಾದ ನಂತರ ಮುಂದೆ ಏನಿದೆ ನೋಡಿ, ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಒಟ್ಟು ಹಾಜರಾದ ಅಭ್ಯರ್ಥಿಗಳಲ್ಲಿ 2 ಪತ್ರಿಕೆಗಳಲ್ಲಿ ಹಾಜರಾದ 6% ಅಭ್ಯರ್ಥಿಗಳಿಗೆ ಏನು ಮಾಡ್ತಾರಪ್ಪ ಅಂತಂದರೆ ಅಭ್ಯರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಏನು ಮಾಡ್ತಾರೆ, ಸೀಟ್ಗಳನ್ನು ಹಂಚ್ತಾರೆ. ಸೀಟ್ ಹಂಚಿಕೆ ಮಾಡುವಾಗ ನೋಡಿ, ಇದು ಇದೆ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಸೊ ಯಾವ ಒಂದು ಸಬ್ಜೆಕ್ಟ್ನಲ್ಲಿ, ಪರ್ಟಿಕ್ಯುಲರ್ ಸಬ್ಜೆಕ್ಟ್ನಲ್ಲಿ ಎಷ್ಟು ಸೀಟ್ ಇದ್ದಾವೆ ಅಂತ ಹೇಗೆ ತಿಳ್ಕೊಳ್ಬೇಕಪ್ಪ ಅಂತಂದರೆ ದಟ್ ಈಸ್ ಈಕ್ವಲ್ ಟು, ಎಷ್ಟು ಸೀಟ್ ಇದ್ದಾವೆ ಅಂದರೆ ದಟ್ ಈಸ್ ಈಕ್ವಲ್ ಟು ನಿಮ್ಮ ಒಂದು ಸಬ್ಜೆಕ್ಟ್ನಲ್ಲಿ ಎಷ್ಟು ಜನ 40% ಮೇಲೆ ಸ್ಕೋರ್ ಮಾಡಿದ್ದಾರೆ, ಆಮೇಲೆ ಎಲ್ಲ ಸಬ್ಜೆಕ್ಟು ಸೇರಿಬಿಟ್ಟು ಎಷ್ಟು ಜನ 40% ಮೇಲೆ ಮಾಡಿದ್ದಾರೆ ಇಂಟು ಏನು ಮಾಡ್ತಾರಪ್ಪ ಅಂತಂದರೆ ಟೋಟಲ್ ಸೀಟ್ ಅವೈಲೇಬಲ್ ಇನ್ ಜನರಲ್ ಕ್ಯಾಟಗರಿ. ಇದು ಜನರಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಇದನ್ನು ನೀವು ನಿಮ್ಮ ಕ್ಯಾಟಗರಿಗೆ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಅಂದರೆ ಒಟ್ಟು ಏನು 6% ಏನಿದೆಯಲ್ಲ ಅದನ್ನು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಂದರೆ ನಿಮ್ಮ ಸಬ್ಜೆಕ್ಟಲ್ಲಿ 40% ಮೇಲೆ ಸ್ಕೋರ್ ಮಾಡಿರೋರು ಜಾಸ್ತಿ ಇದ್ದು ಅವ್ರ ಸ್ಕೋರ್ ನಿಮಗಿಂತೂ ಕಡಿಮೆ ಇದ್ದರೆ ಅವರು ನಿಮಗೋಸ್ಕರ ಒಂದು ಪುಣ್ಯ ಮಾಡಿದಾಗೆ. ಯಾರು ಅಂದರೆ 120ಕ್ಕಿಂತಲೂ ಜಾಸ್ತಿ ಅಂಕ ತೊಗೊಂಡಿರ್ತಾರೆ, ಆದರೆ ಆ ಅಂಕ ನಿಮಗಿಂತಲೂ ಕಡಿಮೆ ಇರುತ್ತೆ. ಅಂದರೆ ನಿಮ್ಮ ಸಬ್ಜೆಕ್ಟ್ದವರು ನಿಮ್ಮದೇ ವಿಷಯದಲ್ಲಿ 120ಕ್ಕಿಂತ ಜಾಸ್ತಿ ನಿಮಗಿಂತಲೂ ಕಡಿಮೆ ತೊಗೊಂಡವರು ನಿಮಗೆ ಒಂದು ಸೀಟನ್ನು ಕೊಡಲಿಕ್ಕೆ ಅವರು ಸಹಾಯ ಮಾಡಿದ ಹಾಗಾಗುತ್ತೆ. ಒಂದು ವೇಳೆ ನಿಮ್ಮದೇ 130, 140 ಅಂಕ ಆಗಿತ್ತು ಅಂದರೆ 160, 170 ಮಾಡಿದವ್ರಿಗೆ ನೀವು ಹೆಲ್ಪ್ ಮಾಡಿದಾಗುತ್ತೆ. ಅಂದರೆ ಇಲ್ಲಿ ನಮ್ಮ ಸಬ್ಜೆಕ್ಟ್ ಅವರು ನಮಗೆ ಹೆಲ್ಪ್ ಮಾಡಿದಾಗುತ್ತೆ. ಬೇರೆ ಸಬ್ಜೆಕ್ಟ್ನಲ್ಲಿ ಒಂದು ವೇಳೆ ಸ್ಕೋರ್ ಚೆನ್ನಾಗಾಗಿದ್ದರೆ, ಕೆಲವೊಂದು ಸಬ್ಜೆಕ್ಟ್ ಇದ್ದಾವೆ, ಆ ಸಬ್ಜೆಕ್ಟಲ್ಲಿ ಎಲ್ಲರೂ ಕೂಡ 140, 150 ಇಟ್ ಈಸ್ ಕಾಮನ್. ಸೊ ಆವಾಗ ಏನಾಗ್ತದೆ ಅಂತಂದರೆ ಈ ಒಂದು ಪರ್ಸೆಂಟೇಜ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದಾಗ ಅವ್ರಿಗೆ ಏನಾಗುತ್ತೆಪ್ಪ ಅಂತಂದರೆ ಸೀಟುಗಳು ಜಾಸ್ತಿ ಹೋಗ್ತವೆ. ಯಾಕಪ್ಪ ಅಂತಂದರೆ ಆ ಒಂದು ಸಬ್ಜೆಕ್ಟಲ್ಲಿ 40%ಗಿಂತ ಜಾಸ್ತಿ ಮಾಡಿರೋರು ಜಾಸ್ತಿ ಇರ್ತಾರೆ, ಅಪ್ಲಿಕೇಶನ್ ಹಾಕಿದ್ರು ಕೂಡ ಜಾಸ್ತಿ ಇರ್ತಾರೆ. ಸೊ ಹೀಗಾಗಿ ಏನಾಗುತ್ತೆ, ನಮ್ಮ ಸಬ್ಜೆಕ್ಟಲ್ಲಿ 120ಕ್ಕಿಂತ ಕಡಿಮೆ ಅಂಕ ಗಳಿಸಿದವರು ಏನಾಗ್ತಾರಪ್ಪ ಅಂತಂದರೆ ಇಲ್ಲಿ 120ಕ್ಕಿಂತ ಜಾಸ್ತಿ ಅಂಕ ಗಳಿಸಿದವರು ನಮಗೆ ಸಹಾಯ ಮಾಡ್ತಾರೆ. ನಮಗಿಂತಲೂ ಕಡಿಮೆ ಅಂಕ ಇರಬೇಕು, 120ಕ್ಕಿಂತ ಜಾಸ್ತಿ ಇರಬೇಕು, ಒಂದು ವಿಚಾರ. ಆಮೇಲೆ ಇನ್ನೊಂದು ವಿಚಾರ, ಯಾವ ಒಂದು ವಿಷಯದಲ್ಲಿ ಕಡಿಮೆ ಜನ ಅಭ್ಯರ್ಥಿಗಳು ಎಕ್ಸಾಮನ್ನು ಕುಳಿತಿರ್ತಾರೋ, ಫಾರ್ ಎಕ್ಸಾಂಪಲ್ ಬನ್ನಿ ನೋಡೋಣ. ತಾವು ಇಲ್ಲಿ ಗಮನಿಸ್ಬೋದು ಸ್ನೇಹಿತರೆ, ಇದು ಮ್ಯೂಸಿಕ್ ಸಬ್ಜೆಕ್ಟ್ ಇದೆ ನೋಡಿ. ಮ್ಯೂಸಿಕಲ್ಲಿ ನೋಡಿ ಒಟ್ಟು 77 ಕ್ಯಾಂಡಿಡೇಟ್ಸ್ ಮಾತ್ರ ಕೂತಿದ್ದಾರೆ. ಇದರಲ್ಲಿ ಸುಮಾರು 40ರಿಂದ 50 ಅಭ್ಯರ್ಥಿಗಳು GM ಅಲ್ಲೂ ಕೂಡ ಬರೋದೇ ಇಲ್ಲ. ಅಂದರೆ 20ರಿಂದ 30 ಜನ ಅಭ್ಯರ್ಥಿಗಳು ಮಾತ್ರ ಬರ್ತಾರೆ. ಅಂದರೆ ಅವರಿಗೆ GM ಅಲ್ಲಿ ಸಿಗುವಂಥ ಸೀಟುಗಳು ತುಂಬ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ತುಂಬ ಕಡಿಮೆ ಸೀಟು ಇವರಿಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಯಾವ ವಿಷಯದವರು 120ಕ್ಕಿಂತ ಯಾವ ವಿಷಯದವ್ರು ಚೆನ್ನಾಗಿ ಸ್ಕೋರ್ ಮಾಡಿರ್ತಾರೋ ಆ ವಿಷಯದಲ್ಲಿ ಕೂಡ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅಂದರೆ ಒಟ್ಟಾರೆ ಹೇಳಬೇಕಪ್ಪ ಅಂತಂದರೆ ನಿಮ್ಮ ಕ್ಯಾಟಗರಿಯಲ್ಲಿ ನಿಮ್ಮ ಸಬ್ಜೆಕ್ಟಲ್ಲಿ ಕೆಲವೊಬ್ಬರು ನಿಮಗೆ ಹೆಲ್ಪ್ ಮಾಡಿದಾಗುತ್ತೆ. ನಿಮ್ಮದೇ ಥರ ಸ್ಕೋರ್ ಇದ್ದರೂ ಕೂಡ ಕೆಲವೊಂದು ಬಾರಿ ಏನಾಗುತ್ತೆಪ್ಪ ಅಂತಂದರೆ ನಿಮ್ಮದು ಒಳ್ಳೆ ಸ್ಕೋರ್ ಇರುತ್ತೆ, ಆದರೆ ನಿಮ್ಮದು ಕಟ್ ಆಫ್ಗಿಂತಲೂ ಏನಾಗಿರುತ್ತೆ, ಕಡಿಮೆ ಅಂಕ ಬಂದಿರುತ್ತೆ. ಆದರೆ ಅದೇ ಅಂಕಗಳನ್ನು ನೀವು ಬೇರೆ ಸಬ್ಜೆಕ್ಟಲ್ಲಿ ತೆಗೆದುಕೊಂಡಿದ್ದರೆ ಇಷ್ಟೊತ್ತಿಗೆ ನಿಮ್ಮದು ಕೆಸೆಟ್ ಆಗಿರೋದು. ಈ ರೀತಿಯೇ ತುಂಬ ಬಾರಿ ಆಗುತ್ತೆ. ಬೇರೆ ಸಬ್ಜೆಕ್ಟ್ ವೈಸ್ ಹೋದಾಗ ಏನಾಗ್ತದೆಪ್ಪ ಅಂತಂದರೆ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಅಂಕಕ್ಕಿಂತಲೂ ಕಡಿಮೆ ಅಂಕ ಪಡೆದವರು ಆ ವಿಷಯದಲ್ಲಿ ಏನಾಗ್ಬಿಡ್ತಾರಪ್ಪ ಅಂತಂದರೆ ಸೀಟನ್ನು ಗಿಟ್ಟಿಸ್ಕೊಂಡ್ಬಿಡ್ತಾರೆ. ಸೊ ಇದನ್ನು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಂತ ಇಲ್ಲಿ ನಾವು ಗುರುತಿಸಬಹುದು. ಇಷ್ಟ ಏನಪ್ಪ ಅಂತಂದರೆ ಯಾವ ವಿಷಯದಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿರೋರು ಇರ್ತಾರೋ ಅಲ್ಲಿ ಜಾಸ್ತಿ ಏನಾಗುತ್ತೆಪ್ಪ ಅಂತಂದರೆ ಅವರಿಗೆ ಹೆಲ್ಪ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಅದರಲ್ಲೂ ಕೂಡ ಸೈನ್ಸ್ ಸಬ್ಜೆಕ್ಟ್ಗೆ ನಾವು ಕಂಪೇರ್ ಮಾಡಿದಾಗ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಮ್ಯಾಥಮೆಟಿಕ್ಸು, ಕಂಪ್ಯೂಟರ್ ಸೈನ್ಸು ಕಂಪೇರ್ ಮಾಡಿದಾಗ ಏನಾಗ್ತದೆಪ್ಪ ಅಂತಂದರೆ ಕಡಿಮೆ ಸ್ಕೋರ್ ಅಂದರೆ 120 ಸ್ಕೋರ್ ಮಾಡೋದೇ ಕಡಿಮೆ. ತುಂಬ ಜನ ಅಭ್ಯರ್ಥಿಗಳು 120ನೇ ಆಗೋದಿಲ್ಲ, ಆಮೇಲೆ ಹೈಯೆಸ್ಟ್ ಸ್ಕೋರು ಕೂಡ ಆಗೋದಿಲ್ಲ. ಹಾಗಾಗಿ ಏನಾಗ್ತದೆಪ್ಪ ಅಂತಂದರೆ ಮೇ ಬಿ ಇದೇ ಒಂದು ಕಾರಣದಿಂದ ಕಟ್ ಆಫ್ ಜಾಸ್ತಿ ನಿಲ್ಲುವ ಚಾನ್ಸಸ್ ಕೂಡ ಇರಬಹುದು ಅಂತ ನಮ್ಗೆ ಅನಿಸ್ತದೆ. ಆಮೇಲೆ ಇನ್ನೊಂದು ಇಂಗ್ಲೀಷ್ ವಿಷಯಕ್ಕೆ ತಗೊಳ್ಳೋದಾದರೆ ಇಂಗ್ಲೀಷ್ ವಿಷಯದಲ್ಲಿ ಕೂಡ ಕಳೆದ ಬಾರಿ ತುಂಬ ಹೈ ನಿಂತಿತ್ತು, ಕಟ್ ಆಫ್ ತುಂಬ ಜಾಸ್ತಿ ನಿಂತಿತ್ತು. ಯಾಕೆ ತುಂಬ ಜಾಸ್ತಿ ಅಂತಂದರೆ ಅಲ್ಲಿ ಏನಾಗಿರ್ಬೋದು ಅಪ್ಪ ಅಂತಂದರೆ ಕ್ವಶನ್ ಪೇಪರ್ ಈಸಿ ಇರ್ಬೋದು, ಆಮೇಲೆ ಚೆನ್ನಾಗಿ ಸ್ಕೋರ್ ಮಾಡಿರೋರು ಕೂಡ ಜಾಸ್ತಿ ಇರ್ಬೋದು. ಸೊ ಹೈಯೆಸ್ಟ್ ಸ್ಕೋರ್ ಮಾಡಿದಾಗ ಏನಾಗ್ತದೆಪ್ಪ ಅಂತಂದರೆ
ತುಂಬ ಒಳ್ಳೆ ಸ್ಕೋರ್ ಮಾಡಿರೋರು ಜಾಸ್ತಿ ಇದ್ದಾಗ ಕಟ್ ಆಫ್ ಹೈ ನಿಂದಿರುತ್ತೆ. ಆಮೇಲೆ ನಮ್ಮ ಒಂದು ಸಬ್ಜೆಕ್ಟಲ್ಲಿ ಸ್ಕೋರ್ ಮಾಡಿರೋರು 120ಕ್ಕಿಂತ ಕಡಿಮೆ ಮಾಡಿರೋರು ಕೂಡ ಕಡಿಮೆ ಇದ್ದಾಗ ನಮ್ಮಲ್ಲಿ ಸೀಟ್ಗಳು ಕಡಿಮೆ ಬರುತ್ತೆ. ಸೊ ಇಷ್ಟು ನಿಮ್ಮ ಜೊತೆಗೆ ಹೇಳಬೇಕಿತ್ತು, ಹಂಚ್ಕೊಳ್ಬೇಕಿತ್ತು. ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ವಂದೇ ಮಾತರಂ.